ಮುಂದೆ ಜೆಂಡ ಅಂತಿದೆ ನಾಸ್ತಿಕವಾದ. السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين ما بعد. ಪೀಠಿಕೆಗಳಿಗೆ ಅವಕಾಶವನ್ನು ನೀಡದೆ ನೇರವಾಗಿ ವಿಷಯಕ್ಕೆ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನನ್ನಲ್ಲಿ ಅರ್ಪಿತವಾದಂತಹ ವಿಚಾರ ಅನಿಷ್ಟಗಳ ವಿರುದ್ಧ ಧ್ವನಿಯಾಗೋಣ. ಪ್ರೀತಿಯ ಸಹೋದರರೇ, ಇವತ್ತಿನ ಕಾಲಘಟ್ಟದಲ್ಲಿ ನೋಡುವುದಾದರೆ ಎಷ್ಟೊಂದು ಸುಳ್ಳು ಸುದ್ದಿಗಳು, ವಂಚನೆಗಳು, ಅದೇ ರೀತಿ ಮದ್ಯಪಾನ ಇನ್ನಿತರ ಲಹರಿಗಳಿಂದ ನಮ್ಮ ಮಕ್ಕಳು ಅನೇಕವಾಗಿ ನೋಡುವುದಾದರೆ ನಮ್ಮ ಮಕ್ಕಳು ಕೆಟ್ಟತನಕ್ಕೆ ಬಲಿಯಾಗುತ್ತಿದ್ದಾರೆ ಎನ್ನುವುದಕ್ಕೆ ಸಂಶಯವಿಲ್ಲ. ಯಾಕೆಂದರೆ ನಮ್ಮ ಮಕ್ಕಳು ಯಾವ ರೀತಿ ಎಂದರೆ ಮದ್ಯಪಾನದ ಮೂಲಕ ಅಥವಾ ಲಹರಿಯ ಮೂಲಕ ನಮ್ಮ ಮಕ್ಕಳು ಅನಾಚಾರಕ್ಕೆ ಅಥವಾ ಅತ್ಯಾಚಾರಕ್ಕೆ ನಮ್ಮ ಮಕ್ಕಳು ಬದಲಾಗುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ನಮ್ಮ SSF ಅನ್ನುವಂತಹ ಈ ಸಂಘಟನೆ ನಮಗೆ ಏನು ಕಲಿಸ್ತಾ ಇದೆ? ನೀವೊಂದು ಒಳ್ಳೆಯ ಮಕ್ಕಳಾಗಿರಿ, ನೀವು ಸಮಾಜಕ್ಕೆ ಒಳ್ಳೆಯ ಮಕ್ಕಳಾಗಬೇಕು. ಅದೇ ರೀತಿ ನಾಳೆ ಸ್ವರ್ಗಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳೊಂದಿಗೆ ಹೋಗುವಂತಹ ವ್ಯಕ್ತಿಗಳು ನಾವು ಆಗಬೇಕು ಎಂದು ಹೇಳ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ನಾವು ನೋಡಬೇಕಾದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ರಾಜಕೀಯವು ಯಾವೊಂದು ರೀತಿಯಲ್ಲಿ ಹೋಗ್ತಾ ಇದೆ. ಸುಳ್ಳು ಸುದ್ದಿಗಳೊಂದಿಗೆ ಅಥವಾ ಮಾಧ್ಯಮಗಳು ಯಾವ ರೀತಿ ಎಂದರೆ ಬೆಳಗ್ಗೆ ನಾವು ನ್ಯೂಸ್ ನೋಡುವಾಗ ಅದೇ ಸುಳ್ಳು ಸುದ್ದಿಗಳು ಮಾತ್ರವಾಗಿದೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕಾಣ್ತಾ ಇರುವಂತದ್ದು. ಪ್ರೀತಿಯ ಸಹೋದರರೇ, ಈ ಒಂದು ಚಟಕ್ಕೆ ನಾವು ಈ ಒಂದು ಸುಳ್ಳು ಅಥವಾ ಆರೋಪಗಳೊಂದಿಗೆ ನಾವು ಚೇಂಜಸ್ ಆಗಬೇಕು, ಬದಲಾವಣೆ ಆಗಬೇಕು. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಸಮಾಜವನ್ನು ನಾವು ಚೇಂಜಸ್ ಮಾಡಬೇಕು. ಅದಕ್ಕೆ ಬೇರೆಯವರನ್ನು ಚೇಂಜಸ್ ಮಾಡುವ ಅವರನ್ನು ಬದಲಾವಣೆ ಮಾಡುವುದಕ್ಕಿಂತ ಮುಂಚೆ ನಾವು ನಮ್ಮ ಶರೀರವನ್ನು, ನಮ್ಮ ಹೃದಯವನ್ನು ನಾವು ಬದಲಾವಣೆ ಮಾಡಬೇಕು. ಅವತ್ತಾಗಿದೆ ನಾವು ಮತ್ತು ನಮ್ಮ ಸಮಾಜವು ಬದಲಾವಣೆ ಆಗ್ತದೆ ಎನ್ನುವುದಕ್ಕೆ ಸಂಶಯವಿಲ್ಲ. ಪ್ರೀತಿಯ ಸಹೋದರರೇ, ಯಾರಾದರೂ ತಪ್ಪು ಮಾಡಿದರೆ ನಿಮ್ಮ ಕಣ್ಣಿಂದ ಕಂಡರೆ ಅದನ್ನು ನೀವು ಬದಲಾವಣೆ ಮಾಡಿಸುವಂತಹ ಅದನ್ನು ಬದಲಾವಣೆ ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಿದಿರಿ. ಅಲ್ಲದೆ ಹೋದರೆ ಅವರು ಕೆಟ್ಟತನಕ್ಕೆ ಬಲಿಯಾಗುತ್ತಾರೆ. ಅದರಿಂದ ಪ್ರೀತಿಯ ಸಹೋದರರೇ, ಅದನ್ನು ಕಂಡು ನೀವು ಸುಮ್ಮನಾಗಬೇಡಿ. ಪ್ರೀತಿಯ ಸಹೋದರರೇ, ನೀವು ಸುಳ್ಳುಗಳಿಂದ, ವಂಚನೆಗಳಿಂದ ಅಥವಾ ಮದ್ಯಪಾನಗಳಿಂದ ನೀವು ದೂರ ಇರಿಯಿರಿ. ನೀವು ಸುಂದರ ಇಸ್ಲಾಮಿನ ಆಶಯ ಆದರ್ಶಗಳೊಂದಿಗೆ ಇಸ್ಲಾಂ ಕಲಿಸಿಕೊಟ್ಟಂತಹ ಪ್ರತಿಯೊಂದು ದಾರಿಯಲ್ಲಿ ನೀವು ಜೀವಿಸಿರಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಸಂಗಲರು ನಮಗೆ ತಿಳಿಸಿಕೊಡುವಾಗ, ಮಹಾತ್ಮರು ನಮಗೆ ಕಲಿಸಿಕೊಡುವಾಗ, ಪ್ರೀತಿಯ ಸಹೋದರರೇ, ಆ ಒಂದು ದಾರಿಯಲ್ಲಿ ನಾವು ಜೀವಿಸುವಂತಹ ವ್ಯಕ್ತಿಗಳು ನಾವು ಆಗಬೇಕು. ಪ್ರೀತಿಯ ಸಹೋದರರೇ, ಇಷ್ಟು ಮಾತ್ರವಲ್ಲ, ಇವತ್ತು ನೋಡುವುದಾದರೆ ನಮ್ಮ ಮಾಧ್ಯಮಗಳು ಯಾವ ರೀತಿ ಹೋಗುತ್ತಾ ಇದೆ ಎಂದು ನಾವು ನೋಡಬೇಕು. ಪ್ರೀತಿಯ ಸಹೋದರರೇ, ರಾಜಕೀಯ ಕುತಂತ್ರಗಳಿಂದ, ರಾಜಕೀಯವಾದಂತಹ ಆ ಒಂದು ಬಲದಿಂದ ಇವತ್ತು ನಮ್ಮ ಸಮಾಜವನ್ನು ಕೆಟ್ಟತನಕ್ಕೆ ಅಥವಾ ಕೆಟ್ಟವಾದಂತಹ ಒಂದು ದಾರಿಗೆ ನಮ್ಮ ಮನುಷ್ಯರನ್ನು ಕೊಂಡೊಯ್ತಾ ಇದೆ ಎಂದು ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಕ್ಯಾಂಪಸ್ ವಿದ್ಯಾರ್ಥಿಗಳು ಇವತ್ತು ಕ್ಯಾಂಪಸ್ಗಳಲ್ಲಿ ಲಹರಿಯ ಹಿಂದೆ ಹೋಗುವಂತಹ ರೀತಿ, ಲಹರಿಯ ಹಿಂದೆ ಹೋಗಿ ನಮ್ಮ ಮಕ್ಕಳು ಕೆಟ್ಟತನಕ್ಕೆ ಬಲಿಯಾಗುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ನಾವು ಬದಲಾಗಬೇಕು. ನಮ್ಮವರನ್ನು, ನಮ್ಮತನವನ್ನು, ನಮ್ಮ ಮನಸ್ಸನ್ನು ನಾವು ಬದಲಾವಣೆ ಮಾಡಬೇಕು. ಸತ್ಯದ ಹಾದಿಯಲ್ಲಿ ಅಲ್ಲಾಹನು ಯಾವತ್ತೂ ಇದ್ದಾನೆ. ಪ್ರೀತಿಯ ಸಹೋದರರೇ, ಅದರಿಂದ ನಾವು ಯಾವತ್ತಿಗೂ ನಮ್ಮ ನಾಲಿಗೆಯಿಂದ ಸುಳ್ಳನ್ನು ಹೇಳುವಂತಹ ವ್ಯಕ್ತಿಗಳು ಆಗಬಾರದು ಎನ್ನುವಂತಹ ಈ ಒಂದು ವಿಷಯವನ್ನು ಹೇಳುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. Next letter B. Code letter D ಸ್ಪರ್ಧಾರ್ಥಿ ವಿಷಯವನ್ನು ಸ್ವೀಕರಿಸಬೇಕು.
ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ಉಪಸ್ಥಿತಿರುವ ತೀರ್ಪುಗಾರರೇ ಹಾಗೂ ಉಸ್ತಾದನ್ಮಾರೇ, ರಾಜಕೀಯ ಎನ್ನುವುದು ಒಂದು ಅಧಿಕಾರದ ಸಾಧನವಾಗಬಾರದು, ಇದು ಒಂದು ಜನಸೇವೆಯ ಸಾಧನವಾಗಬೇಕು. ಲೋಕಗುರು ಭಾರತ ಈ ಮಾತನ್ನು ಭಾರತ ಮೊಟ್ಟಮೊದಲ ಮಾಜಿ ರಾಷ್ಟ್ರಪತಿಯಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದರು. ತನ್ನ ಪ್ರತಿಬಿಂಬದ ಮೂಲಕ, ಜೀವನ ಪ್ರತಿಬಿಂಬದ ಮೂಲಕ ಇದನ್ನು ತಿಳಿಸುತ್ತಾರೆ. ಅಧಿಕಾರವು ಜನಸೇವೆ ಒಂದು ಅಡಿಪಾಯವಾಗಬೇಕು. ಇದನ್ನು ನೋಡಿಕೊಳ್ಳುವ ಒಂದು ದೃಷ್ಟಿಕೋನವೇ ರಾಜಕೀಯದ ಅಡಿಪಾಯ. ಇಂದು ನನ್ನ ವಿಷಯವೇನೆಂದರೆ ಇಸ್ಲಾಂ ಮತ್ತು ರಾಜಕೀಯ. ಇಸ್ಲಾಂ ಮತ್ತು ನಾಸ್ತಿಕವಾದ ಮಹಾದುರಂತ ವಿಷಯ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ಆದರಣೀಯ ಶಿಕ್ಷಕರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ಕೂಡಿರುವ ಸಹೋದರರೇ, ಸೈನ್ಸ್ ವಿದೌಟ್ ರಿಲಿಜನ್ ಈಸ್ ಎ ಲೇಮ್, ರಿಲಿಜನ್ ವಿದೌಟ್ ಸೈನ್ಸ್ ಈಸ್ ಎ ಬ್ಲೈಂಡ್. ಅಂದರೆ ವಿಜ್ಞಾನ ಕುಂಟು, ವಿಜ್ಞಾನವಿಲ್ಲದ ಧರ್ಮ ಕರುಡು ಎಂದ ಜಗತ್ ಪ್ರಸಿದ್ಧಿ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳುತ್ತಾರೆ. ಇದು ವಿಜ್ಞಾನ ಮತ್ತು ನಂಬಿಕೆ ಪರಸ್ಪರ ವಿರೋಧಿಗಳಲ್ಲ, ಪರಸ್ಪರ ಪೂರಕವಾಗಿ ಎಂಬುದು ನೆನಪಿಸುತ್ತದೆ. ಇಂದಿನ ನನ್ನ ವಿಷಯ ನಾಸ್ತಿಕತೆ ಮಹಾದುರಂತ. ಇಂದು ಜಗತ್ತು ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಮುನ್ನಡೆಯುತ್ತಿದೆ. ಆದರೆ ಇದೇ ಸಮಯದಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಕಳೆದಿರುವವರ ಸಂಖ್ಯೆಯು ಹೆಚ್ಚುತ್ತಿದೆ. ಕೆಲವರು ನಾಸ್ತಿಕೆಯನ್ನು ಬುದ್ಧಿವಂತಿಕೆಯ ಮೂಲಕ ಸಂಕೇತವೆಂದು ಭಾವಿಸುತ್ತಾರೆ. ಆದರೆ ಪ್ರಶ್ನೆ ಇದು, ಮನುಷ್ಯನು ಎಲ್ಲವನ್ನು ಸೃಷ್ಟಿಸಬಲ್ಲನೆ? ಜೀವನವನ್ನು ಕೊಡಬಲ್ಲನೆ? ಸಾವನ್ನು ತಡೆಯಬಲ್ಲನೆ? ಉತ್ತರ ಸ್ಪಷ್ಟವಾಗಿದೆ, ಇಲ್ಲ. ಪವಿತ್ರ ಕುರ್ಆನ್ ಹೇಳುತ್ತದೆ, ಆಕಾಶಗಳು ಮತ್ತು ಭೂಮಿಯ ಸೃಷ್ಟಿಯಲ್ಲಿ, ರಾತ್ರಿ ಮತ್ತು ಹಗಲಿನ ಪರಿವರ್ತನೆಯಲ್ಲಿ ಬುದ್ಧಿವಂತರಿಗೆ ಅನೇಕ ಸೂಚಿಗಳಿವೆ. ಅಂದರೆ ಈ ವಿಶ್ವವೇ ಸೃಷ್ಟಿಕರ್ತನ ಅಸ್ತಿತ್ವದ ಸಾಕ್ಷಿಯಾಗಿದೆ. ಪ್ರವಾದಿ ಮುತ್ತು ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾನವನೇ ಕೇವಲ ದೇವರನ್ನು ನಂಬು ಎಂದು ಹೇಳಲಿಲ್ಲ, ಯೋಚಿಸು, ಚಿಂತಿಸು, ಸತ್ಯವನ್ನು ಅರಿತುಕೋ ಎಂದು ಕಲಿಸಿದರು. ಎಂದು ಕೆಲವರು ಹೇಳುತ್ತಾರೆ ವಿಜ್ಞಾನವು ಎಲ್ಲವೂ. ಆದರೆ ವಿಜ್ಞಾನ ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ನೀಡುತ್ತದೆ, ಏಕೆ ಎಂಬ ಪ್ರಶ್ನೆಗೆ ಉತ್ತರ ನೀಡುವುದು ಧರ್ಮವಾಗಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಹೇಳಿದ್ದರು, ವಿಜ್ಞಾನವು ಸತ್ಯವನ್ನು ಹುಡುಕುತ್ತದೆ, ಆಧ್ಯಾತ್ಮಿಕವು ಅಂತ್ಯದ ಸತ್ಯವನ್ನು ಅರಿಯಲು ಸಹಾಯ ಮಾಡುತ್ತದೆ. ಇದು ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಪರಸ್ಪರ ವಿರೋಧಿಗಲ್ಲ ಎಂದು ಸ್ಪಷ್ಟಿಸಪಡಿಸುತ್ತದೆ. ನಾಸ್ತಿಕತೆ ಕೇವಲ ದೇವರನ್ನು ನಿರಾಕರಿಸುವುದಲ್ಲ, ಅದು ನಿಧಾನವಾಗಿ ಜೀವನದ ಉದ್ದೇಶವನ್ನು ಕಳೆಯುವುದು, ಅಪಾಯವನ್ನು ಉಂಟು ಮಾಡಬಹುದು. ಮನುಷ್ಯನು ತನ್ನನ್ನು ಯಾರಿಗೂ ಉತ್ತರಾಯಿಲ್ಲ ಎಂದು ಭಾವಿಸಿದಾಗ ಅನ್ಯಾಯ, ಭ್ರಷ್ಟಾಚಾರ, ಅತ್ಯಾಚಾರ ಮತ್ತು ನೈತಿಕ ಕುಸಿತಕ್ಕೆ ದಾರಿ ನಡೆಯುತ್ತದೆ. ಇಸ್ಲಾಂ ಹೇಳುವುದು, ಸ್ವಾತಂತ್ರ್ಯ ಇರಲಿ ಆದರೆ ಜವಾಬ್ದಾರಿಯೊಂದಿಗೆ ಇರಲಿ, ಜ್ಞಾನ ಇರಲಿ ಆದರೆ ವಿನಯದೊಂದಿಗೆ ಇರಲಿ, ಶಕ್ತಿ ಇರಲಿ ಆದರೆ ಅಲ್ಲಾಹನ ಭಯದೊಂದಿಗೆ ಇರಲಿ. ಪ್ರಿಯ ಸ್ನೇಹಿತರೆ, ನಾವು ಯುವಕರು, ನಮ್ಮ ಮುಂದೆ ಸಾಮಾಜಿಕ ಜಾಲತಾಣ, ವಿವಿಧ ಸಿದ್ಧಾಂತಗಳು ಮತ್ತು ಅನೇಕ ಪ್ರಶ್ನೆಗಳು ಬರುತ್ತದೆ. ಪ್ರಶ್ನೆ ಕೇಳುವುದು ತಪ್ಪು ಅಲ್ಲ, ಆದರೆ ಸತ್ಯವನ್ನು ಹುಡುಕುವ ಮನಸ್ಸು ಇರಬೇಕು. ಕುರ್ಆನ್ ಪದೇ ಪದೇ ಹೇಳುವುದು, ನೀವು ಚಿಂತಿಸುವುದಿಲ್ಲವೇ? ಇಸ್ಲಾಂ ಕರುಡು ನಂಬಿಕೆಯನ್ನು ಬೋಧಿಸುವುದಿಲ್ಲ, ಸೂಕ್ಷ್ಮ ಚಿಂತನೆ ಮತ್ತು ಜ್ಞಾನದಿಂದ ಬಲವಾದ ನಂಬಿಕೆಯನ್ನು ಬೆಳೆಸುತ್ತದೆ. ಕೊನೆಯಲ್ಲಿ ನಾಸ್ತಿಕತೆ ಉತ್ತರ ದ್ವೇಷವಲ್ಲ, ಅದರ ಉತ್ತರ ಜ್ಞಾನವಾಗಿದೆ, ಅದರ ಉತ್ತರ ಉತ್ತಮ ನಡತೆಯಾಗಿದೆ, ಅದರ ಉತ್ತರ ಪ್ರವಾದಿ ಮುತ್ತು ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆದರ್ಶ ಜೀವನವಾಗಿದೆ. ಬನ್ನಿ, ಜ್ಞಾನವನ್ನು ಪಡೆಯೋಣ, ನಂಬಿಕೆಯನ್ನು ಗಟ್ಟಿಗೊಳಿಸೋಣ, ಕುರ್ಆನ್ ಮತ್ತು ಸುನ್ನತುಗಳ ಜೀವನದ ಮಾರ್ಗದರ್ಶಿಯನ್ನಾಗಿಸೋಣ. ಅಲ್ಲಾಹನ ಅರಿತು ಮಾನವತೆಯನ್ನು ಪ್ರೀತಿಸಿ ಉತ್ತಮ ಸಮಾಜವನ್ನು ನಿರ್ಮಿಸೋಣ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಇಷ್ಟು ಇಲ್ಲ, ನಾನು ಒಂದೆರಡು ಮಾತು ಹೇಳಲು ಇಚ್ಛಿಸಿದ್ದೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. Next letter D. Hello, check. ಉಬೈದ್ ಸುಳ್ಯ ಸ್ಪರ್ಧಾರ್ಥಿ ಇನ್ನೂ ಕೂಡ ಕಾಲ್ ಲೆಟರ್ ಸ್ವೀಕರಿಸಿಲ್ಲ. ಉಬೈದ್ ಸುಳ್ಯ ಅಂತಿಮ ಕರೆ. ನೆಕ್ಸ್ಟ್ ಲೆಟರ್ ಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವ ಅಲಾ ಆಲಿಹಿ ವಸಹಬಿಹಿ ಅಜ್ಮഈನ್ ವ ಅಮ್ಮಾ ಬಅದ್. ಪೀಠಿಕೆಗಳಿಗೆ ಪ್ರವೇಶ ನೀಡದೆ ಈ ಸುಂದರವಾದ ವೇದಿಕೆಯಲ್ಲಿ ನನಗರ್ಪಿತವಾಗಿರುವ ವಿಷಯ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಧ್ವನಿಯಾಗುವ. ಗೌರವಾನ್ವಿತರೆ, ನಾವೊಂದು ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ.
ಯಾವ ಒಂದು ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆಯೋ ಆ ಸಮಾಜದಲ್ಲಿ ನಿಮಗೆ ಪಿಜ್ಜಾ ಡೆಲಿವರಿ 10 ನಿಮಿಷದಲ್ಲಾಗ್ತದೆ. ಆದರೆ ಅದೇ ತುರ್ತು ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿರುವ ನರಳುತ್ತಿರುವಂತಹ ಆಂಬ್ಯುಲೆನ್ಸ್ ಒಂದು ಆಸ್ಪತ್ರೆಯಿಂದ ತನ್ನ ನಿಗದಿತ ಸ್ಥಳಕ್ಕೆ ಹೋಗ್ಲಿಕ್ಕೆ ಹಲವು ಗಂಟೆಗಳು ಬೇಕಾಗ್ತದೆ. ನಾವೊಂದು ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ. ಯಾವೊಂದು ಸಮಾಜದಲ್ಲಿ ಯೂನಿಯನ್ UPSC CSE ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡುವಾಗ ಒಬ್ಬ IAS ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿ ಓರ್ವ ಆಕಾಂಕ್ಷಿ ಭ್ರಷ್ಟಾಚಾರದ ವಿರುದ್ಧ 150-200 ಪುಟಗಳ ಪ್ರಬಂಧವನ್ನ ಬರೀಲಿಕ್ಕೆ ಸಕ್ಷಮನಾಗಿರ್ತಾನೆ. ಅದೇ ಆ ಒಂದು ಪೋಸ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಒಬ್ಬ ಕೋಟ್ಯಾಧಿಪತಿ ತಂದೆಯಿಂದ ದಹೇಜನ್ನ ಕೇಳಲಿಕ್ಕೆ ಆತ ಮುಂದುವರಿತಾನೆ. ನಾವೊಂದು ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ ಪ್ರೀತಿಯ ಬಂಧುಗಳೇ. ಯಾವ ಸಮಾಜದಲ್ಲಿ ಒಂದು ಸ್ಯಾನಿಟರಿ ಪ್ಯಾಡ್ಗಳನ್ನ ತಗೊಳ್ಬೇಕು ಅಂತ ಹೇಳಿದರೆ ಹಲವಾರು ಮೆಡಿಕಲ್ ಶಾಪ್ಗಳಿಗೆ ನಾವು ಹೋಗಬೇಕು. ಅದೇ ಗುಟ್ಕಾ ಪಾನ್ ಮಸಾಲದಂತಹ ವಸ್ತುಗಳು ನಮಗೆ ಗಲ್ಲಿಗಳಲ್ಲಿ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ನಾನಿವತ್ತು ಹೇಳಲಿಕ್ಕೆ ಹೊರಟಿರುವಂತಹ ವಿಷಯ, ನಾವು ಯಾವ ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆಯೋ ಆ ಸಮಾಜದಲ್ಲಿ ಅನಿಷ್ಟಗಳು ಅಂತ ಬಂದಾಗ ದರೋಡೆ ಕೊಲೆಗಳಲ್ಲ, ಬದಲಾಗಿ ನಾವು ಆಚರಿಸುತ್ತಿರುವಂತಹ ಕೆಲವೊಂದು ವಿಚಾರಗಳು. ನನಗೆ ಮತ್ತೊಂದು ವಿಚಾರ ಹೇಳಲಿಕ್ಕೆ ಬೇಕು. ಅದಾಗಿದೆ, ನಾವೊಂದು ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ. ಯಾವ ಸಮಾಜದಲ್ಲಿ ನಮಗೆ ಟೆಂಪರ್ ಗ್ಲಾಸ್ ಹಾಕ್ಲಿಕ್ಕೆ, ನಮ್ಮ ಮೊಬೈಲ್ಗಳಿಗೆ ಕವರ್ ಹಾಕ್ಲಿಕ್ಕೆ ನಮ್ಮಲ್ಲಿ ಹಣ ಇದೆ. ಆದರೆ ಅದೇ ಜೀವ ರಕ್ಷಣೆಗೆ ಉಪಯೋಗಿಸಲ್ಪಡುವಂತಹ ಹೆಲ್ಮೆಟ್ ಹಾಕ್ಲಿಕ್ಕೆ ನಮಗೆ ಹಣ ಇಲ್ಲ, ಸಮಯ ಇಲ್ಲ. ಇದಾಗಿದೆ ಈ ದೇಶದಲ್ಲಿ ಬದುಕುತ್ತಿರುವಂತಹ ನಾನು ಮತ್ತು ನಿಮ್ಮ ಪರಿಸ್ಥಿತಿ. ಹೀಗಿರುವಾಗ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಧ್ವನಿಯಾಗುವಂಥದ್ದು ಇಲ್ಲಿಂದ ಆರಂಭವಾಗಬೇಕು. ಬದಲಾವಣೆ ಅನ್ನುವಂಥದ್ದು ಇಲ್ಲಿಂದ ಆರಂಭವಾಗಬೇಕು. ನಾನು ಏನು ಇನ್ನೊಬ್ಬರಿಗೆ ಉಪದೇಶಿಸುತ್ತಿದ್ದೇನೆಯೋ ಅದನ್ನ ನಾನು ಬದಲಾಗಿ ಅಳವಡಿಸುವುದುಕೊಳ್ಳುವುದರ ಮೂಲಕ ನಾನು ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಧ್ವನಿಯಾಗಬೇಕು. ನನ್ನ ಸ್ಪರ್ಧಾರ್ಥಿ ಮಿತ್ರರು ಮಾತನಾಡುವಾಗ ಹೇಳಿದರು, ಸಾಮಾಜಿಕ ಮಾಧ್ಯಮಗಳಲ್ಲಿ ಇವತ್ತು ಸುಳ್ಳು ಸುದ್ದಿಗಳು ಹರಡ್ತಾ ಇದೆ. ಸುಳ್ಳು ಸುದ್ದಿಗಳು ಹರಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ನಾವುಗಳು. ಯಾಕೆ ನಾವುಗಳು ಕಾರಣಕರ್ತರಾಗ್ತೇವೆ ಅಂತ ಹೇಳಿದ್ರೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವಂತಹ ವಿಷಯಗಳನ್ನ ಅದರ ಬಗ್ಗೆ ಅನ್ವೇಷಿಸದೆ, ಅದರ ಬಗ್ಗೆ ಸಂಶೋಧನೆ ನಡೆಸದೆ ಅದನ್ನ ನಂಬಿ ಮುಂದುವರಿಯುವಂತದ್ದು ನಾವು ಮಾಡ್ತಿರುವಂತಹ ತಪ್ಪು. ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಧ್ವನಿಯಾಗುವುದು ಅಂತ ಹೇಳಿದರೆ ಯಾವ ವಿಷಯದ ಬಗ್ಗೆ ನನಗೆ ಮಾಹಿತಿ ಪಡೆದುಕೊಳ್ಳಬೇಕು ಅದನ್ನ ನಾನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಅಲ್ಲಿಂದ ನಾವು ನಮ್ಮ ಆರಂಭವನ್ನ ಮಾಡ್ತೇವೆ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಧ್ವನಿಯಾಗುವಂತದ್ದು. ನೀವು ನೋಡಿ ಇತ್ತೀಚೆಗೆ ಜಂತರ್ ಮಂತರ್ನಲ್ಲಿ ನಡೆದಂತಹ ಒಂದು ಸಂಘರ್ಷ, ಆ ಸಂಘರ್ಷ ಏನಿದೆ ಅದು ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಧ್ವನಿಯಾಗ್ಲಿಕ್ಕಿರುವಂತಹ ಒಂದು ಉದಾಹರಣೆ ಎಂಬುದನ್ನ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಸ್ಪಷ್ಟಪಡಿಸುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಇದರೊಂದಿಗೆ ಜನರಲ್ ವಿಭಾಗದ ಕ್ಯಾಂಪಸ್ ಸೀನಿಯರ್ ವಿಭಾಗದ ಕನ್ನಡ ಭಾಷಣ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಅದೇ ರೀತಿ SSF ಈಸ್ಟ್ ಜಿಲ್ಲೆಯ ಸಾಹಿತ್ಯೋತ್ಸವದ 2ನೇ ವೇದಿಕೆಯ ಕಾರ್ಯಕ್ರಮ ಎಲ್ಲವೂ ಮುಕ್ತಾಯಗೊಂಡಿದೆ. ಸ್ಪರ್ಧಾರ್ಥಿಗಳಿಗೂ ಅದೇ ರೀತಿ ನಮ್ಮೊಂದಿಗೆ ಒಳ್ಳೆ ರೀತಿಯಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದ ಮುಸ್ತಫಾ ಹಿಮಾಮಿ ಉಸ್ತಾದ್, ಅದೇ ರೀತಿ ಸಲಾಂ ಹರೇಕಳ ಅವರಿಬ್ಬರಿಗೂ ಅಭಿನಂದನೆಗಳು. ಅಲ್ಲಾಹು ನಮ್ಮ ಕಾರ್ಯಕ್ರಮವನ್ನು ಎಲ್ಲವನ್ನು ಸ್ವೀಕರಿಸಲಿ. ಎಲ್ಲರಿಗೂ ಧನ್ಯವಾದಗಳು.